ಎಕ್ಸ್ಟ್ರೀಮ್ ವ್ಯಾಲ್ಯೂ ತರ ಪಾರ್ಟ್ 2 ಅಂದ್ರೆ ಇಟ್ ಆಲ್ಸೋ ಅಟೈನ್ಸ್ ಮಿನಿಮಮ್ ಅಂದ್ರೆ ಯಾವ ತರ ಅಂತಂದ್ರೆ ಮತ್ತೆ ಎಫ್ ಆಫ್ ಎಕ್ಸ್ ಒಂದು ಕಂಟಿನ್ಯೂಸ್ ಆಗಿರೋದ್ರಿಂದ ಬೌಂಡೆಡ್ನೆಸ್ ಥಿಯರಂ ಪ್ರಕಾರ ಒಂದು ಎಕ್ಸ್ಟ್ರೀಮ್ ಮಿನಿಮಮ್ ವ್ಯಾಲ್ಯೂ ಹೆಂಗಂದ್ರೆ ಬೌಂಡೆಡ್ನೆಸ್ ಆಗಿರೋದ್ರಿಂದ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ವೇಸ್ ಸಮ್ ಲೈಸ್ ಬಿಟ್ವೀನ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಅಂತ ಗೊತ್ತು ನಮಗೆ. ಈಗ ನಾ ಹೇಳಿದೆ ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 there exists a x belongs to an interval such that ಈ ಎಫ್ ಆಫ್ ಎಕ್ಸ್ ಏನಿದೆಯಲ್ಲ ವಿಚ್ ಈಸ್ ಲೆಸ್ ದ್ಯಾನ್ ಎಂ ಪ್ಲಸ್ ಎಪ್ಸಿಲಾನ್ ನೋಡ್ರಿ, ಬಟ್ ಗ್ರೇಟರ್ ದ್ಯಾನ್ ಎಂ ಆಗ್ತಕ್ಕಂಥ ಒಂದು ಎನಿ ಎಪ್ಸಿಲಾನ್ ಸ್ಮಾಲ್ ವ್ಯಾಲ್ಯೂ ತಗೊಂಡ್ರು ಕೂಡ ಜಸ್ಟ್ ಗ್ರೇಟರ್ ದ್ಯಾನ್ ಸ್ಮಾಲ್ ಎಂ ಇರ್ತದೆ, ಬಟ್ ಲೆಸ್ ದೆನ್ ಎಂ ಪ್ಲಸ್ ಎಪ್ಸಿಲಾನ್ ಸಿಗುತ್ತೆ ಮತ್ತು ಗ್ರೇಟರ್ ದ್ಯಾನ್ ಎಂ ಅಂತಕ್ಕಂಥದ್ದು ಅನ್ಫನೈಟ್ ಆಗಿ ಸಿಗ್ತಾ ಹೋಗ್ತದೆ. ಇನ್ಫನೈಟ್ ನಂಬರ್ ಆಫ್ ಅಂತಹ ಎಫ್ ಆಫ್ ಎಕ್ಸ್ ಎನ್ಗಳು ಸಿಗ್ತವೆ. ಯಾಕೆ ಅಂತಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಆಗಿರೋದ್ರಿಂದ. ಇನ್ಫನೈಟ್ ನಂಬರ್ ಆಫ್ ಎಫ್ ಆಫ್ ಎಕ್ಸೆನ್ಸ್ ಸಿಗ್ತವೆ ಅಂತಂದ್ರೆ 1/n ನೀವೇನಾದ್ರೂ ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಆ ತರ ಒಂದು ಸೀಕ್ವೆನ್ಸ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಎಂ ಪ್ಲಸ್ ಎಪ್ಸಿಲಾನ್ ಅಂಡ್ ಗ್ರೇಟರ್ ದನ್ ಸ್ಮಾಲ್ ಎಂ ಅಂತ ಕ್ರಿಯೇಟ್ ಮಾಡಿ. as n tends to infinity ಆದಾಗ ಈ ಎಫ್ ಆಫ್ ಎಕ್ಸ್ ಎನ್ ಎಂ ವ್ಯಾಲ್ಯೂ ಇದು ಔಟ್ಪುಟ್ ಬಗ್ಗೆ. ಈ ಬೋಲ್ಜನೋ-ವೆರ್ಸ್ಟ್ರೆಸ್ ಥಿಯರಂ ಪ್ರಕಾರ ಈ ಸೀಕ್ವೆನ್ಸ್ ಅಲ್ಲಿ ಒಂದು ಕನ್ವರ್ಜೆಂಟ್ ಸಬ್ ಸೀಕ್ವೆನ್ಸ್ ಸಿಗುತ್ತದೆ. ಆ ಕನ್ವರ್ಜೆಂಟ್ ಸಬ್ ಸೀಕ್ವೆನ್ಸ್ ಅಲ್ಲಿ ಎಕ್ಸ್ ಎನ್ ಕೆ ಏನಾಗುತ್ತದೆ ಟೆನ್ಸ್ ಟು ಸಿ ಆಗುತ್ತೆ. as n tends to infinity ಆದಾಗ as n k tends to infinity ಆದಾಗ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಸಿ ಗೆ ಹತ್ರ ಆಗ್ತಾ ಹೋಗುತ್ತೆ. ಇಲ್ಲಿ ಸಿ ಗೆ ಹತ್ರ ಆದಂಗಲ್ಲ, ಇಲ್ಲಿ ಏನಾಗುತ್ತೆ ಈ ವ್ಯಾಲ್ಯೂ ಔಟ್ಪುಟ್ ವ್ಯಾಲ್ಯೂ ಎಂ ಗೆ ಹತ್ರ ಆಗುತ್ತೆ. ಇನ್ಪುಟ್ ಸಿ ಗೆ ಹತ್ರ ಆಗುತ್ತೆ, ಔಟ್ಪುಟ್ ಸ್ಮಾಲ್ ಎಂ ಗೆ ಹತ್ರ ಆಗುತ್ತೆ. ಆದ್ರೆ ಫಂಕ್ಷನ್ ಕಂಟಿನ್ಯೂಸ್ ಇರೋದ್ರಿಂದ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫಂಕ್ಷನ್ ವ್ಯಾಲ್ಯೂ ಇರೋದ್ರಿಂದ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸ್ಮಾಲ್ ಎಂ ಆಗಲೇಬೇಕು. ದೇರ್ಫೋರ್ ನಾವು ಫೈನಲ್ ಆಗಿ ಹೇಳೋದೇನಂದ್ರೆ ಎಫ್ ಆಫ್ ಎಕ್ಸ್ ಒಂದು ಕಂಟಿನ್ಯೂಸ್ ಫಂಕ್ಷನ್ ಆದಾಗ ಒಂದು ಇಲ್ಲಿ ನೋಡಿ ಏನಾಗ್ತಾ ಇದೆ, ಇನ್ಪುಟ್ ಅಲ್ಲಿ ಎಕ್ಸ್ ಎನ್ ಕೆ ಟೆನ್ಸ್ ಟು ಇನ್ಫಿನಿಟಿ ಆದಾಗ ಸಿ ಗೆ ಹತ್ರ ಆಗ್ತಿದೆ ಬೋಲ್ಜನೋ-ವೆರ್ಸ್ಟ್ರೆಸ್ ಥಿಯರಂ ಪ್ರಕಾರ. ಆದ್ರೆ ಇಲ್ಲಿ ಔಟ್ಪುಟ್ ಏನಾಗ್ತಾ ಇದೆ, ಇಲ್ಲಿ ಎನ್ ಟೆನ್ಸ್ ಟು ಇನ್ಫಿನಿಟಿ ಆದಾಗ ಒಂದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಂ ಗೆ ಹತ್ರ ಆಗ್ತಾ ಇದೆ. ಅಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ನಾನು ಫೈನಲಿ ಹೇಳೋದೇನಂದ್ರೆ ಈ ಎಫ್ ಆಫ್ ಎಕ್ಸ್ ಎನ್ ಕೆ ಏನಿದೆಯಲ್ಲ, ಎಫ್ ಆಫ್ ಎಕ್ಸ್ ಎನ್ ಕೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಒಂದು ಪರ್ಟಿಕ್ಯುಲರ್ ಸಿ ಬಿಲಾಂಗ್ಸ್ ಟು ಎನ್ ಇಂಟರ್ವಲ್ ಸಿ. ಎಫ್ ಆಫ್ ಎಕ್ಸ್ ಎನ್ ಕೆ ಟೆನ್ಸ್ ಟು ಎಂ ಆದಾಗ ಇಲ್ಲಿ ಸಿ ನ ವ್ಯಾಲ್ಯೂ ಎಕ್ಸ್ ಎನ್ ಕೆ ವ್ಯಾಲ್ಯೂ ಸಿ ಆಗ್ತಾ ಇದೆ. ನೋಡಿ ಎಕ್ಸ್ ಎನ್ ಕೆ ವ್ಯಾಲ್ಯೂ ಇಲ್ಲಿ ನೋಡಿ ಎಲ್ಲೆಲ್ಲಿ ಆ ಎಕ್ಸ್ ಎನ್ ಕೆ ವ್ಯಾಲ್ಯೂ ಸಿ ಆಗ್ತಾ ಇದೆ. ಅಂದರೆ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಆ ಎಂ ಅಟೈನ್ ಮಾಡಿದಾಗ ಅದರ ಒಂದು ಸಂಬಂಧಪಟ್ಟ ಒಂದು ಸಿ ಇಲ್ಲಿ ಇಂಟರ್ವಲ್ ಅಲ್ಲಿ ಸಿಗುತ್ತೆ ಅಂತ ಅರ್ಥ. ಇಷ್ಟೇ.